ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ನಲ್ಲಿ. ಸ್ನೇಹಿತರೆ, ನಾವು ಇವತ್ತಿನ ದಿವಸ ಈ ನಮ್ಮ NISM ಸೀರೀಸ್ 15ನ ಮೂರನೇ ಚಾಪ್ಟರಿನ ಎರಡನೇ ವಿಡಿಯೋನ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಈ ನಮ್ಮ ಹಿಂದಿನ ವಿಡಿಯೋನ ನೀವಿನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೋಡ್ಕೊಂಬನ್ನಿ. ಆ, ಹಾಗೂ ನೀವೇನಾದರೂ ಸಜೆಷನ್ಸು ಫೀಡ್ಬ್ಯಾಕು ಕೊಡೋದಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನನ್ನು ಬಳಸ್ಕೊಳ್ಳಿ ಸ್ನೇಹಿತರೆ. ರೈಟ್. ಸೊ ಬನ್ನಿ, ಹಾಗಾದ್ರೆ ತಡ ಮಾಡ್ದಲೇನೆ ನಾವು ಒಂದು ಕ್ಲಾಸಸ್ನ ಶುರು ಮಾಡ್ಕೊಂಬಿಡೋಣ, ರೀಡಿಂಗ್ ಅಲ್ವಾ. ಸೊ ನೆನ್ನೆಯ ವಿಡಿಯೋದಲ್ಲಿ ಸುಮಾರು ಮಾಹಿತಿಗಳನ್ನು ಕವರ್ ಮಾಡ್ಕೊಂಡಿದ್ವಿ. ಸೊ ನೀವಿನ್ನೂ ನೆನ್ನೆಯ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ತುಂಬ ಇನ್ಫಾರ್ಮೇಷನ್ಸನ್ನು ಮಿಸ್ ಮಾಡ್ಕೊತಾ ಇದ್ದೀರಾ. ದಯವಿಟ್ಟು ನೆನ್ನೆಯ ವಿಡಿಯೋವನ್ನು ನೋಡಿ, ಪ್ಲೇಲಿಸ್ಟ್ಗೆ ಹೋಗಿ ನೆನ್ನೆಯ ವಿಡಿಯೋವನ್ನು ನೋಡಿ ಸ್ನೇಹಿತರೆ, ಸರಿನಾ? ಹಾಂ, ಈ ಪ್ಲೇಲಿಸ್ಟು ಎಷ್ಟು ದಿವಸ ಪಬ್ಲಿಕ್ ಇರುತ್ತೆ ನನಗೆ ಗೊತ್ತಿಲ್ಲ. ಯಾಕಂದರೆ ರೆಸ್ಪಾನ್ಸ್ ಕರೆಕ್ಟಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಪ್ರೈವೇಟ್ ಮಾಡಿಬಿಡ್ತೀನಿ. ಸೊ ಇದನ್ನು ಓಪನ್ ಆಗಿ ಇಡಬೇಕು, ಇಲ್ಲ ನೀ ಎಲ್ಲ ನಿಮ್ಮ ಒಂದು ಅನುಕಂಪದ ಮೇರೆಗಿದೆ. ಸೊ ಹಾಗಾಗಿ ದಯವಿಟ್ಟು ಇದನ್ನು ಪಬ್ಲಿಕ್ ಇರೋದಕ್ಕೆ ಅನುಕೂಲ ಮಾಡಿಕೊಡಿ. ಅಂದರೆ ಕಮೆಂಟ್ಸ್ಗಳು ಮಾಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಅರ್ಧಂಬರ್ಧ ವಿಡಿಯೋ ನೋಡೋರು ಅಥವಾ ಸ್ಕಿಪ್ ಮಾಡಿ ಮಾಡಿ ನೋಡೋರು ಏನೂ ಅರ್ಥ ಆಗಲ್ಲ, ನೋಡಿದ್ರು ನೋಡ್ದಲೇ ಇರೋದೇನೆ. ಅದಕ್ಕಿಂತ ಒಳ್ಳೆಯದು ಯಾವುದಾದ್ರೂ ಕಾಮಿಡಿ ವಿಡಿಯೋನ ನೋಡ್ಕೊಳ್ಳಿ. ಯಾಕೆಂದರೆ ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಕಲಿಬೇಕು ಮಾಡಬೇಕು ಅನ್ನೋದಿದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಸುಮಾರು ಇನ್ಫಾರ್ಮೇಷನ್ಸ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ. ಎಸ್, ಥಿಯರಿ ಪಾರ್ಟು ಸ್ವಲ್ಪ ಬೋರಿಂಗ್ ಆಗಿರುತ್ತೆ ಸ್ನೇಹಿತರೆ, ಬಟ್ ಏನು ಮಾಡೋಕ್ಕಾಗಲ್ಲ, ಕಲಿಕೆಯೇ ಹಾಗೆ ಅಲ್ವಾ. ಸೊ ಬನ್ನಿ, ಹಾಗಾದ್ರೆ ಇವಾಗ ನಾವೇನು ಮಾಡೋಣ ಅಂದರೆ ರೀಪ್ಲೇಸ್ಮೆಂಟ್ ವ್ಯಾಲ್ಯೂ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ರೀಪ್ಲೇಸ್ಮೆಂಟ್ ವ್ಯಾಲ್ಯೂ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನನ್ನ ಹತ್ರ ಒಂದು ಮೊಬೈಲ್ ಇದೆ ಅಂತ ತಿಳ್ಕೊಳ್ಳೋಣ. ನನ್ನ ಹತ್ರ ಒಂದು ಮೊಬೈಲ್ ಇದೆ. ಈ ಮೊಬೈಲು ಒಂದು 4 ವರ್ಷದ ಹಳೆ ಮೊಬೈಲು ಅಂತ. ಸೊ ಈ ಮೊಬೈಲನ್ನು ನಾನು ರೀಪ್ಲೇಸ್ ಮಾಡಬೇಕು, ಸೇಮ್ ಮಾಡೆಲ್ಲು ಇವತ್ತಿನ ಡೇಟಿಗೆ ರೀಪ್ಲೇಸ್ ಮಾಡಬೇಕು ಅಂದರೆ ಏನು ಕಾಸ್ಟ್ ಆಗುತ್ತೆ, ಅದಕ್ಕೆ ನಾವು ಏನಂತ ಕರಿತೀವಿ, ರೀಪ್ಲೇಸ್ಮೆಂಟ್ ವ್ಯಾಲ್ಯೂ ಅಂತ ಕರಿತೀವಿ. ಬನ್ನಿ ಹಾಗಾದರೆ ಡಾಕ್ಯುಮೆಂಟ್ ಏನನ್ನು ಹೇಳ್ತಾ ಇದೆ ನೋಡ್ಕೊಂಬರೋಣ. ಅಥವಾ ಎಕ್ಸಾಂಪಲ್ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಉದಾಹರಣೆಗೆ ನನ್ನ ಹತ್ರ ಒಂದು JCB ಇದೆ. ಈ JCB ಒಂದು 10 ವರ್ಷದ ಹಳೆಯ JCB, 10 ಇಯರ್ಸ್ ಆಗಿದೆ. ಸೊ ಇದರ ಕರೆಂಟ್ ವ್ಯಾಲ್ಯೂ ಏನಿದೆ ಅಂತ ಹೇಳಿದ್ರೆ, ಇದನ್ನು ನಾನು ಮಾರ್ಕೆಟಲ್ಲಿ ಮಾರಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಒಂದು 3 ಲಕ್ಷಕ್ಕೆ ಹೋಗುತ್ತೆ ಅಂತ ಇಟ್ಕೊಳ್ಳೋಣ. ಅದೇ ಹೊಸ JCBನ, ಈ ಒಂದು ಹಳೆ JCB ಬದಲಿಗೆ ಹೊಸ JCBಯನ್ನು ನಾನು ತರಬೇಕು ಅಂತ ಹೇಳಿದ್ರೆ ಏನು ಕಾಸ್ಟ್ ಆಗುತ್ತೆ? ಅಪ್ರಾಕ್ಸಿಮೇಟ್ಲಿ ಒಂದು 10 to 11 lakhs rupees ಆಗುತ್ತೆ. ಸೊ ಈ ಒಂದು ಕಾಸ್ಟ್ ಇರ್ತಕ್ಕಂಥ ಪ್ರಾಡಕ್ಟನ್ನು ರಿಪ್ಲೇಸ್ ಮಾಡಿ ಇನ್ನೊಂದು ಪ್ರಾಡಕ್ಟನ್ನು ತೊಗೊಂಬರ್ಬೇಕು ಅನ್ನೋದೇನು ಕಾಸ್ಟ್ ಇದೆಯಲ್ಲ, ಅದನ್ನು ನಾವು ರಿಪ್ಲೇಸ್ಮೆಂಟ್ ವ್ಯಾಲ್ಯೂ ಅಂತ ಕರಿತೀವಿ. ಬನ್ನಿ ಡಾಕ್ಯುಮೆಂಟ್ ಓದ್ಕೊಂಬರೋಣ ಟಕ್ ಅಂತ. This refers to the market value of all the assets of the company at any point of time. If new company were to set up with all the infrastructure or plants which an already existing company has, then the cost with it would have to bear today is known as replacement value of the existing firm. ನಾನೇನು ಮಾಡಿದೆ, ಇಲ್ಲಿ ಮೊಬೈಲು ಮತ್ತು JCBಯ ಉದಾಹರಣೆಯನ್ನು ಕೊಟ್ಟು ಹೇಳಿದೆ. ಆದರೆ ಇವ್ರು ಏನು ಮಾಡಿದ್ದಾರೆ ಅಂದರೆ ಒಂದು ಬಿಸ್ನೆಸ್ಸಿನ ಉದಾಹರಣೆಯನ್ನು ಕೊಟ್ಟು ಹೇಳಿದ್ದಾರೆ. ಉದಾಹರಣೆಗೆ ಇವಾಗ ಒಂದು ಕೊಡಪಾನ ಮಾಡೋ ಫ್ಯಾಕ್ಟ್ರಿ, ಏನು ಕೊಡಪಾನ ಮಾಡೋ ಫ್ಯಾಕ್ಟ್ರಿ ಒಂದು 10 ವರ್ಷದ ಹಿಂದುಗಡೆಗೆ ಅವರೊಂದು 10 ಲಕ್ಷ ಇನ್ವೆಸ್ಟ್ ಮಾಡಿದರು ಅಂತ ಇಟ್ಕೊಳ್ಳೋಣ. ಅದೇ ಟೈಪು ಸಿಮಿಲರ್ ಬಿಲ್ಡಿಂಗು, ಸಿಮಿಲರ್ ಕನ್ಸ್ಟ್ರಕ್ಷನು, ಸಿಮಿಲರ್ ವರ್ಕ್ ಫೋರ್ಸು, ಸಿಮಿಲರ್ ಮೆಕ್ಯಾನಿಸಮನ್ನು ಇವತ್ತಿನ ದಿವಸಕ್ಕೆ ನಾವು ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಾಸ್ಟ್ ಬರುತ್ತೆ. ಸೊ ಆ ಕಾಸ್ಟನ್ನ ನಾವೇನಂತ ಕರಿತೀವಿ, ರೀಪ್ಲೇಸ್ಮೆಂಟ್ ವ್ಯಾಲ್ಯೂ ಅಂತ ಕರಿತೀವಿ, ಅಕಾರ್ಡಿಂಗ್ ಟು ದ ಎಕ್ಸಾಂಪಲ್ ಅಲ್ವಾ. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದರೆ ಏನು ಹಾಗಾದರೆ? ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಹೇಳಿದ್ರೆ ಮುಂಬರುವಂತಹ ಲಾಭ. ಇವಾಗ ನೋಡಿ, ಉದಾಹರಣೆಗೆ ಯಾವುದೋ ಒಂದು ಕಂಪನಿಯ ಶೇರ್ ವ್ಯಾಲ್ಯೂ 100 ರೂಪಾಯಿ ಇದೆ. ಸೊ ಯಾವುದೋ ಒಂದು ಕಂಪನಿಯ ಶೇರ್ ವ್ಯಾಲ್ಯೂ 100 ರೂಪಾಯಿ ಇದೆ ಅಂತ ಹೇಳಿದ್ರೆ ಈ ಒಂದು ಕಂಪನಿಗೆ ಒಂದು ಒಳ್ಳೆಯ
ಪ್ರಾಜೆಕ್ಟ್ಸ್ಗಳು ಸಿಗ್ತಕ್ಕಂಥದ್ದು ಅಥವಾ ಒಂದು ದೊಡ್ಡದಾದಂಥ ಒಂದು ಕಾಂಟ್ರಾಕ್ಟ್ ಸಿಗ್ತಕ್ಕಂಥದ್ದು, ಈ ರೀತಿ ಆದಾಗ ಏನಾಗುತ್ತೆ, ಈ ಕಂಪನಿ ಇನ್ನೂ ರೆವಿನ್ಯೂನ ಜನ್ರೇಟ್ ಮಾಡ್ತಕ್ಕಂಥದ್ದು ಇರುತ್ತೆ. ಉದಾಹರಣೆಗೆ ಒಂದು 230 240 ರೂಪಾಯಿನೋ ಮಾಡುತ್ತೆ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಈ 240 ರೂಪಾಯಿ ಏನಿದೆಯಲ್ಲ, ಇದು ನಾ ಅಚೀವ್ ಮಾಡಬೇಕು. ಇದೇನಾಗುತ್ತೆ ನನಗೆ, ಇದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಯ್ತಿದೆ. ಸೊ ಈ ಇಂಟ್ರೆನ್ಸಿಕ್ ವ್ಯಾಲ್ಯೂವನ್ನು ಅಚೀವ್ ಮಾಡಲಿಕ್ಕೆ ಇವತ್ತಿನ ಪ್ರೈಸು ಯಾವ ರೀತಿ ಇದೆ, ಡಿಸ್ಕೌಂಟಲ್ಲಿ ಇದೆಯೋ ಅಥವಾ ಓವರ್ ಬಾಟಲ್ ಇದೆಯೋ, ಕಾಸ್ಟ್ಲಿ ಇದೆಯೋ ಅಥವಾ ಚೀಪರಲ್ಲಿ ಇದೆಯೋ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದ್ರೆ ಏನು, ಇವತ್ತು ಇರ್ತಕ್ಕಂಥ ಕಂಪನಿಯ ಬೆಲೆ ನಾಳೆ ಏನಾಗತ್ತೆ, ಅದಕ್ಕೆ ಯಾವ ಬೆಲೆಗೆ ಹೋಗಬಹುದು. ನೋಡಿ, ಪೂರ್ತಿ ಗೇಮ್ ಇನ್ವೆಸ್ಟ್ಮೆಂಟ್ ಏನಿದೆಯಲ್ಲ, ಇದೆಲ್ಲ ಪೂರ್ತಿ ಗೇಮ್ ಇನ್ವೆಸ್ಟ್ಮೆಂಟ್ ಗೇಮ್ ಬಂದ್ಬಿಟ್ಟು ಐ ವಿ ಮೇಲೆ ಇರೋದು, ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೇಲೆ. ನೀವು ಯಾವುದಾದ್ರೂ ಒಂದು ಶೇರು 400 ರೂಪಾಯಿ ಇರಲಿ ಅಥವಾ 4,000 ರೂಪಾಯಿ ಇರಲಿ, ಯಾಕೆ ಖರೀದಿ ಮಾಡ್ತೀರಾ? ಮುಂಬರುವ ದಿನಗಳಲ್ಲಿ ಇದರ ಬೆಲೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ವಾಟ್ ಈಸ್ ದಟ್ 5,600 is your imaginary price which you derived from your calculations. So this becomes your intrinsic value. ರೈಟ್? ಇಲ್ಲೇನು ಮಾಡ್ತೀರಾ ನೀವು, ಎಕ್ಸಿಟ್ ತೊಗೊತೀನಿ ಅಂತ ಆಲೋಚನೆ ಮಾಡಿರ್ತೀರ. ರೈಟ್? ಓಕೆ. ಹ್ಞೂ, ಕರೆಕ್ಟ್. Intrinsic value of an asset is the present value of expected free cash flows from the asset. ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದ್ರೆ ಏನು? ಮಾರ್ಕೆಟಿಂದ ಆ ಒಂದು ಪ್ರೆಸೆಂಟ್ ವ್ಯಾಲ್ಯೂ ಇಂದ ಬರ್ತಕ್ಕಂಥ ಫ್ರೀ ಕ್ಯಾಶ್ ಫ್ಲೋನ ನಾವೇನಂತ ಕರಿತೀವಿ, ಅಸೆಟ್ ಅಂತ ಕರಿತೀವಿ. ಸಾರಿ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಕರಿತೀವಿ. Warren Buffett defines the intrinsic value as it is the discounted value of the cash that can be taken out of the business during its remaining life. ಇವತ್ತು ನಾವೇನು ಖರೀದಿ ಮಾಡ್ತಾ ಇದ್ದೀವಿ, ಅದು ಒಂದು ಡಿಸ್ಕೌಂಟೆಡ್ ಪ್ರೈಸಲ್ಲಿ ಸಿಗ್ತಾ ಇದೆ ಶೇರ್ ನಮಗೆ. ಸೊ ಆ ವ್ಯಾಲ್ಯೂ ಏನಿದೆಯಲ್ಲ, ಅದೇನು ಡಿಸ್ಕೌಂಟ್ ತೆಗೆದೇನು ವ್ಯಾಲ್ಯೂ ಬರ್ತಲ್ಲ, ಸೊ ದಟ್ ಈಸ್ ಕಾಲ್ಡ್ ಅಸ್ ಅನ್ ಇಂಟ್ರೆನ್ಸಿಕ್ ವ್ಯಾಲ್ಯೂ. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ದಂಗೆ ಇಟ್ಸ್ ಎನ್ ಇಮ್ಯಾಜಿನರಿ ಪ್ರೈಸ್. ಆ ಒಂದು ರೇಂಜ್ಗೆ ಹೋಗುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಇನ್ ಸಿಂಪಲ್ ಟರ್ಮ್ಸ್, ದ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಅನ್ ಈಕ್ವಿಟಿ ಶೇರ್ ಇಸ್ ದ ಡಿಸ್ಕೌಂಟೆಡ್ ವ್ಯಾಲ್ಯೂ ಆಫ್ ಇಟ್ಸ್ ಫ್ಯೂಚರ್ ಬೆನಿಫಿಟ್ಸ್ ಟು ದ ಇನ್ವೆಸ್ಟರ್ಸ್. ಇಲ್ಲಿ ಬಂತ ನಾನು ಹೇಳಿದ ಸ್ಟೇಟ್ಮೆಂಟು. Intrinsic value of an equity share is the discounted value of its future benefits to the investor. Investing in equity is about estimating its intrinsic value and paying the price today to earn the future value. ಇದನ್ನು ನಾನು ಆಲ್ರೆಡಿ ಹೇಳಿದ್ನ ನಿಮಗೆ. ಇಂಟ್ರೆನ್ಸಿಕ್ investing in equity is about estimating the intrinsic value and paying a price today to earn the future value. ಹಾಗಾದ್ರೆ ಮಾರ್ಕೆಟ್ ವ್ಯಾಲ್ಯೂಗೂ ಫ್ಯೂಚರ್ ಇಂಟ್ರೆನ್ಸಿಕ್ ವ್ಯಾಲ್ಯೂಗೂ ಏನು ಡಿಫ್ರೆನ್ಸ್ ಇದೆ? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಂಡ್ ಇಂಟ್ರೆನ್ಸಿಕ್ ವ್ಯಾಲ್ಯೂ? ಮಾರ್ಕೆಟ್ ವ್ಯಾಲ್ಯೂ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಮಾರ್ಕೆಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು LTP, ಲಾಸ್ಟ್ ಟ್ರೇಡೆಡ್ ಪ್ರೈಸ್. ಇಂಟ್ರೆನ್ಸಿಕ್ ವ್ಯಾಲ್ಯೂ ಈಸ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ದ ಸ್ಟಾಕ್. ಓಕೆ. In equity investing, therefore, there are two distinct notions that value and price. Intrinsic value is the estimated price value per equity share based on the future earning potential of the company. The market price is the price at which the traders in the stock market, taking into account several factors including various essentials of intrinsic value. Intrinsic value may be equal to or less than or more than the price at any point in the time. ಅಂದರೆ ಯಾವುದಾದ್ರೂ ಒಂದು ಕಂಪನಿಯ ಶೇರು ಓವರ್ ವ್ಯಾಲ್ಯೂಡ್ ಆಗಿರ್ಬೋದು ಅಥವಾ ಅಂಡರ್ ವ್ಯಾಲ್ಯೂಡ್ ಆಗಿರಬಹುದು. If the intrinsic value is
ಪರ್ಸೀವ್ಡ್ ಟು ಬಿ ಮೋರ್ ದನ್ ದ ಮಾರ್ಕೆಟ್ ವ್ಯಾಲ್ಯೂ. ಒಂದು ವೇಳೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಏನಾದರೂ ಮಾರ್ಕೆಟ್ ವ್ಯಾಲ್ಯೂಗಿಂತ ಜಾಸ್ತಿ ಕಾಣಿಸ್ತು ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ, ಅದು ಅಂಡರ್ ವ್ಯಾಲ್ಯೂಡ್ ಆಗುತ್ತೆ. ಇಲ್ಲಿ ನೋಡಿ, ದ ಸ್ಕ್ರಿಪ್ಟ್ ಇಸ್ ಸೆಟ್ ಟು ಬಿ ಅಂಡರ್ ವ್ಯಾಲ್ಯೂಡ್. NISM 12 ಅಲ್ಲಿ ಕವರ್ ಮಾಡಿದ್ವಿ ಇದನ್ನು, ನೆನಪಿದೆಯಾ? ಇಫ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಈಸ್ ಪ್ರಿಸೀವ್ಡ್ ಪರ್ಸೀವ್ಡ್ ಟು ಬಿ ಲೆಸ್ ದ್ಯಾನ್ ದ ಮಾರ್ಕೆಟ್ ವ್ಯಾಲ್ಯೂ, ಅಂದರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ LTP ಏನಿದೆ ಅದು ತುಂಬ ಜಾಸ್ತಿ ಇದೆ ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತಾನು ಅಂತ ಹೇಳಿದ್ರೆ ಏನಾಗುತ್ತೆ, ಅದು ಓವರ್ ಬಾಟ್ ಆಗಿರುತ್ತೆ ಅಥವಾ ಓವರ್ ವ್ಯಾಲ್ಯೂಡ್ ಆಗಿರುತ್ತೆ. ದ ಗೋಲ್ ಆಫ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಈಸ್ ಟು ಬೈ ಅಂಡರ್ ವ್ಯಾಲ್ಯೂಡ್ ಶೇರ್ ಆ್ಯಂಡ್ ಸೆಲ್ ಓವರ್ ವ್ಯಾಲ್ಯೂಡ್ ಒನ್ಸ್. ಏನು ಇನ್ವೆಸ್ಟ್ಮೆಂಟಿನ ಒಂದು ಅರ್ಥ ಏನು? ಅಂಡರ್ ವ್ಯಾಲ್ಯೂ ಇರ್ತಕ್ಕಂಥ ಶೇರ್ಸ್ಗಳನ್ನು ಖರೀದಿ ಮಾಡೋದು, ಓವರ್ ವ್ಯಾಲ್ಯೂಡ್ ಇರ್ತಕ್ಕಂಥ ಶೇರ್ಸ್ಗಳನ್ನು ಎಕ್ಸಿಟ್ ಆಗೋದು. ಎಸ್, but it remains though to make these elevations correctly and consistently as that is being priced is unknown future of the company. ಕರೆಕ್ಷನ್ ಆಗ್ತಾ ಇರುತ್ತೆ, ಕನ್ಸಿಸ್ಟೆನ್ಸಿ ಇರುತ್ತೆ, ಇವೆಲ್ಲವೂ ಏನಾಗುತ್ತೆ ಅಂತ ಹೇಳಿದ್ರೆ ಆಗ್ತಾ ಇರುತ್ತೆ. ಕಾರಣ ಏನು ಅಂದರೆ ಮುಂಬರುವ ಪ್ರೈಸು ನಮಗೆ ಗೊತ್ತಿರುವುದಿಲ್ಲ. ಫ್ಯೂಚರ್ ಪ್ರೈಸ್, ಭವಿಷ್ಯದ ಬೆಲೆ ನಮಗೆ ಗೊತ್ತಿರುವುದಿಲ್ಲ. ಓಕೆ. ಈಕ್ವಿಟಿ ಇನ್ವೆಸ್ಟಿಂಗ್ ರಿಕ್ವೈರ್ಸ್ ಐಡೆಂಟಿಫೈಯಿಂಗ್ ಆ್ಯಂಡ್ exploiting inefficiencies and is not amenable to mathematical formulation. ಏನಿದ್ರ ಅರ್ಥ ನೋಡಿ? ಈಕ್ವಿಟಿ ಇನ್ವೆಸ್ಟಿಂಗ್ ರಿಕ್ವೈರ್ಸ್ ಐಡೆಂಟಿಫೈಯಿಂಗ್ ದ ಎಕ್ಸ್ಪ್ಲಾಯ್ಟಿಂಗ್ ಇನ್ಎಫಿಷಿಯನ್ಸೀಸ್ ಆಫ್ ದ ಮಾರ್ಕೆಟ್. ಏನಿದ್ರ ಅರ್ಥ? ಮಾರ್ಕೆಟಲ್ಲಿ ಬೆಳೆಗಳು ಏರುಪೇರು ಆಗ್ತಾ ಇರುತ್ತೆ ಅಲ್ವಾ? ಒಂದು ಒಳ್ಳೆ ಪರ್ಫಾರ್ಮ್ ಮಾಡೋ ಕಂಪನಿಯ ಶೇರು ಜನ ಖರೀದಿ ಮಾಡಿರಲ್ಲ. ಅದು ಜನರಿಗೆ ಗೊತ್ತಾದ ತಕ್ಷಣ ಏನಾಗಿರ್ತದೋ ಎಲ್ಲರೂ ಖರೀದಿ ಮಾಡಿ ಓವರ್ ಪ್ರೈಸ್ಗೆ ಹೋಗ್ಬಿಟ್ಟಿರುತ್ತೆ, ಓವರ್ ವ್ಯಾಲ್ಯೂಡ್ಗೆ ಆಗುತ್ತೆ. ಸೊ ಈ ರೀತಿಯಾಗಿ ಒಂದು ಅಂಡರ್ ವ್ಯಾಲ್ಯೂ ಇರ್ತಕ್ಕಂಥ ಕಂಪನಿಯ ಶೇರು ಹೋಗ್ತಾ 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 ನೋಡಿ, ಯಾವುದೂ ಎಫಿಷಿಯನ್ಸಿ ಆಗಿಲ್ಲ ಮಾರ್ಕೆಟಲ್ಲಿ. ಮಾರ್ಕೆಟ್ ಎಫಿಷಿಯೆಂಟಾ ಅನ್ಎಫಿಷಿಯೆಂಟಾ? ಮಾರ್ಕೆಟ್ ಯಾವತ್ತೂ ಇನ್ಎಫಿಷಿಯೆಂಟ್. ಆ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ದುಡ್ಡು ಮಾಡೋಕ್ಕೆ ಸಾಧ್ಯ. ಮಾರ್ಕೆಟ್ ಎಫಿಷಿಯೆಂಟ್ ಇದ್ದರೆ ಅಷ್ಟೊಂದು ದುಡ್ಡು ಮಾಡೋಕ್ಕಾಗಲ್ಲ, ರೈಟ್? ಸೊ ಮಾರ್ಕೆಟ್ ಇನ್ಎಫಿಷಿಯೆಂಟ್ ಇದೆ. ಸೊ ಮಾರ್ಕೆಟ್ ಇನ್ಎಫಿಷಿಯೆಂಟ್ ಇರೋದಕ್ಕೆ ಏನಾಗುತ್ತೆ, ಅಂಡರ್ ವ್ಯಾಲ್ಯೂಡ್ ಶೇರ್ಸ್ಗಳು ನಿಮಗೆ ಸಿಗುತ್ತೆ. ಆ ಅಂಡರ್ ವ್ಯಾಲ್ಯೂಡ್ ಶೇರ್ಸ್ಗಳನ್ನು ಖರೀದಿ ಮಾಡ್ಕೊಳ್ಳೋದು, ಓವರ್ ವ್ಯಾಲ್ಯೂಡ್ ಆದ ತಕ್ಷಣ ಮಾರೋದು. ಎಕ್ಸಾಕ್ಟ್ಲಿ. Qualitative factors that access future potential of the company based on the factors such as quality of the management, marketing strategies, financial abilities. ನೋಡಿ, ಮೊದಲನೆಯ ವಿಡಿಯೋದಲ್ಲಿ ನಾವು ಕವರ್ ಮಾಡಿದ್ವಿ ಏನು, ಅನಾಲಿಸಿಸ್ ಅಲ್ಲಿ 2 ಥರ ಅನಾಲಿಸಿಸ್ ಬರುತ್ತೆ. ಯಾವ್ದ್ಯಾವುದು? ಟೆಕ್ನಿಕಲ್, ಫಂಡಮೆಂಟಲ್ ಅಂತ ಹೇಳಕ್ ಹೋಗ್ಬೇಡ್ರಿ ನನಗೆ. ಒಂದು ಕ್ವಾಲಿಟೇಟಿವ್ ಅನಾಲಿಸಿಸ್, ಒಂದು ಕ್ವಾಂಟಿಟೇಟಿವ್ ಅನಾಲಿಸಿಸ್. ಕ್ವಾಂಟಿಟೇಟಿವ್ ಅನಾಲಿಸಿಸ್ ಏನನ್ನ ಹೇಳುತ್ತೆ? ನಂಬರ್ಸ್ ಅನ್ನ ಹೇಳುತ್ತೆ. ಕ್ವಾಲಿಟೇಟಿವ್ ಅನಾಲಿಸಿಸ್ ಏನನ್ನ ಹೇಳುತ್ತೆ? ಒಂದು ಕ್ವಾಲಿಟಿಯ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. Qualitative factors that access future potential of the company based on the factors such as quality of the management, marketing strategies. ಇವೆಲ್ಲ ಏನು ಅಂತ ಹೇಳಿದ್ರೆ ಕ್ವಾಲಿಟಿ ಬಗ್ಗೆ ಮಾತಾಡ್ತಿದ್ದಾವೆ. ಫಿನಾನ್ಸಿಂಗ್ ಕೆಪಾಬಿಲಿಟೀಸ್ and such make equity investing an art as well as science. ಯಾವ ಕಂಪ್ನಿ ಎಷ್ಟು ಚೆನ್ನಾಗಿದೆ, ಮ್ಯಾನೇಜ್ಮೆಂಟ್ ಎಷ್ಟು ಚೆನ್ನಾಗಿದೆ, ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ, ಎಂಪ್ಲಾಯೀಸು ಕಂಪ್ನಿ ಪ್ರೋ ಇದ್ದಾರೋ ಹೆಂಗೆ, ಯಾವ ರೀತಿ ಟ್ರೀಟ್ ಮಾಡ್ತಾ ಇದೆ, ಪ್ರಾಸೆಸ್ ಯಾವ ರೀತಿ ಡಿಸೈನ್ ಆಗಿದೆ, ಎಲ್ಲ ಚೆನ್ನಾಗಿದೆಯಾ? ಓಕೆ, ಗುಡ್ ಕಂಪನಿ, ರೈಟ್? ಸ್ಟಾಕ್ ಮಾರ್ಕೆಟ್ ವೇರ್ ದೀಸ್ ಎಲಿಮಿನೇಟ್ಸ್ ಆರ್ ಮೇಡ್ ಆ್ಯಂಡ್ ಆಕ್ಟೆಡ್ ಅಪಾನ್ ಥ್ರೂ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಈಕ್ವಿಟಿ ಶೇರ್ future a social ecosystem of the complex human behavior. Investment decisions are influenced by behavioral and cognitive limitations of the individual acting on the group. ಈ ಒಂದು ಸ್ಟೇಟ್ಮೆಂಟು ಪ್ರಶ್ನೆಯಾಗಿ ಬರಬಹುದು.
ಟ್ರೂ ಆರ್ ಫಾಲ್ಸ್ ಅಂತ. ಸ್ಟಾಕ್ ಮಾರ್ಕೆಟ್ ವರ್ stock market where these essentials are made on acted upon through buying or selling of the equity shares futures a social ecosystem of a complex human behavior. Human decisions are influenced by behavioral and cognitive limitations of individuals acting on the group. ನೆಕ್ಸ್ಟ್ ಬಂದ್ಬಿಟ್ಟು ಏನು, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಥವಾ ಒಂದು ಮಾರ್ಕೆಟ್ ಕ್ಯಾಪ್ ಅಂತ ಕರಿತೀವಿ. ನಾವು ಹಿಂದೆನೇ ನೋಡಿದ್ವಿ ಮಾರ್ಕೆಟ್ ವ್ಯಾಲ್ಯೂವಿನ ಬಗ್ಗೆ ಮಾಹಿತಿ ಮಾತಾಡಬೇಕಾದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನಿನ ಫಾರ್ಮುಲಾವನ್ನು ತೆಗೆದಿದ್ವಿ ನಾವು ಹಿಂದಿನ ವಿಡಿಯೋದಲ್ಲಿ. ನೆನಪಿದೆಯಾ? ಏನು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದರೆ? ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇಸ್ ಈಕ್ವಲ್ಸ್ ಟು ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಡಿವೈಡೆಡ್ ಬೈ ಈಕ್ವಿಟಿನಾ? ಕರೆಕ್ಟಾ ಇದು? ಎಷ್ಟು ಜನ ಹ್ಞೂ ಅಂತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಥವಾ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇಸ್ ಈಕ್ವಲ್ಸ್ ಟು ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಇಂಟು ಈಕ್ವಿಟಿನ? ಯಾವುದು ಸರಿಯಾದ ಉತ್ತರ? ನೋಡಿ, ಮೊದಲನೇ ಫಾರ್ಮುಲಾ ಬಂದ್ಬಿಟ್ಟು ಮಾರ್ಕೆಟ್ ಕ್ಯಾಪ್ ಇಸ್ ಈಕ್ವಲ್ಸ್ ಟು LTP ಡಿವೈಡೆಡ್ ಬೈ ಈಕ್ವಿಟಿ. LTP ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್, ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್. ಇನ್ನು ಎರಡನೇ ಫಾರ್ಮುಲಾ ಏನು ಬರೆದಿದ್ದೀನಿ ಅದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇಸ್ ಈಕ್ವಲ್ಸ್ ಟು ಮಾರ್ಕೆಟ್ ವ್ಯಾಲ್ಯೂ ಪರ್ ಶೇರ್ ಇಂಟು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್. ಇದರಲ್ಲಿ ಯಾವುದು ಸರಿಯಾದ ಫಾರ್ಮುಲಾ? ಇದನ್ನು ಉತ್ತರ ಕೊಡೋದಕ್ಕೆ ಈ ಟಾಪಿಕ್ ಮುಗಿಯೋವರೆಗೂ ಟೈಮ್ ಕೊಡ್ತೀನಿ. ಯೋಚನೆ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಥವಾ ಮಾರ್ಕೆಟ್ ಕ್ಯಾಪ್ ಇಸ್ ದ ಅಮೌಂಟ್ ಆಫ್ ದ ಮನಿ ರಿಕ್ವೈರ್ಡ್ ಟು ಬೈ ಔಟ್ ಆನ್ ಎಂಟೈರ್ ಕಂಪನಿ ಅಟ್ ಇಟ್ಸ್ ಕರೆಂಟ್ ಮಾರ್ಕೆಟ್ ಪ್ರೈಸ್. It's computed as market price per share of the company. ಇವನ್ನೇ ಆನ್ಸರ್ ಕೊಟ್ಬಿಟ್ಟವ್ರಲ್ಲ ಇಲ್ಲಿ. ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಆಫ್ ದ ಕಂಪನಿ ಮಲ್ಟಿಪ್ಲೈಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್. ದಿಸ್ ಇಸ್ ದ ರೈಟ್ ಆನ್ಸರ್. market price per share of the company, which is nothing but a last traded price, into number of outstanding shares, that is total equity. Yes. ಉದಾಹರಣೆಗೆ ಫಾರ್ ಎಕ್ಸಾಂಪಲ್, a company which has issued 1 lakh shares, a company which has issued 1 lakh shares and currently trades at 20 rupees, current market price, would market cap of 20 lakh, that is 1 lakh into 20, with change in equity price, market capitalization of the companies change continuously. LTP ಹೆಂಗೆ ಚೇಂಜ್ ಆಗುತ್ತೋ ಹಂಗೆ ಏನಾಗುತ್ತೆ ಇಲ್ಲಿ ನಂಬರ್ಸು ಚೇಂಜ್ ಆಗ್ತಾ ಹೋಗುತ್ತೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಸರಿನಾ? ಓಕೆ. ನೋಡಿ, ಮಾರ್ಕೆಟಲ್ಲಿ ನೋಡಿದಾಗ ಮೇಜರ್ ಆಗಿ 3 ಕ್ಯಾಟಗರಿ ಬರುತ್ತೆ. ಏನೇನು? ಒಂದು ಬ್ಲೂ ಚಿಪ್ ಸ್ಟಾಕ್ಸ್ ಅಂತ ಕರಿತೀವಿ, ಒಂದು ಮಿಡ್ ಕ್ಯಾಪ್ ಸ್ಟಾಕ್ಸ್ ಅಂತ ಕರಿತೀವಿ, ಇನ್ನೊಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಅಂತ ಕರಿತೀವಿ. ಏನು ಹಾಗಾದ್ರೆ ಇದರ ಅರ್ಥ? ಬ್ಲೂ ಚಿಪ್ ಸ್ಟಾಕ್ಸ್ ರೆಪ್ರೆಸೆಂಟ್ ದ ಲಾರ್ಜೆಸ್ಟ್ ಕಂಪನೀಸ್ ಬೈ ಮಾರ್ಕೆಟ್ ಕ್ಯಾಪ್. ಬ್ಲೂ ಚಿಪ್ ಕಂಪನೀಸ್ ಅಂತ ಹೇಳಿದ್ರೇನು?
ಆ ಒಂದು ಎಕ್ಸ್ಚೇಂಜಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂತಹ ಕಂಪನಿಗಳಲ್ಲಿ ಯಾವುದರ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಇರುತ್ತೆ, ದಟ್ ಈಸ್ ಕನ್ಸಿಡರ್ಡ್ ಆಸ್ ಬ್ಲೂ ಚಿಪ್ ಸ್ಟಾಕ್ಸ್. Given the large size of their market cap, they attract large set of investors, both retail and institutional, and enjoy high level of liquidity. These are also called as large cap stocks. Blue chip companies are also called as an large cap stocks. ಇವು ಇದ್ರದ್ದು ಏನು ಒಂದು ವಿಶೇಷತೆ ಅಂತ ಹೇಳಿದ್ರೆ, ಈ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳು ಏನಿರ್ತವೆ, ಇವು ಇನ್ವೆಸ್ಟರ್ಸ್, ರಿಟೇಲ್ ಇನ್ವೆಸ್ಟರ್ಸ್ ಆಗಿರಲಿ ಅಥವಾ ಒಂದು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆಗಿರಲಿ, ಇವ್ರನ್ನ ಜಾಸ್ತಿ ಅಟ್ರಾಕ್ಟ್ ಮಾಡ್ತವೆ. ಯಾಕೆ ಅಂತ ಹೇಳಿದ್ರೆ ಮ್ಯಾನಿಪುಲೇಷನ್ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಅದೆಲ್ಲ ಇನ್ನೊಂದು ಯಾವ್ದಾದ್ರು ಟಾಪಿಕ್ ಹೇಳ್ಬೇಕಾದ್ರೆ ಹೇಳ್ಕೊಡ್ತೀನಿ ಏನದರ ಅರ್ಥ ಅಂತ. ರೈಟ್. ಮಿಡ್ ಕ್ಯಾಪ್ ಸ್ಟಾಕ್ಸ್ ರೆಫರ್ ಟು ದೋಸ್ ಕಂಪನೀಸ್ ವಿಚ್ ಎಂಜಾಯ್ ಅ ಗುಡ್ ಲೆವೆಲ್ ಆಫ್ ಲಿಕ್ವಿಡಿಟಿ ಬಟ್ ಆರ್ ಮೀಡಿಯಂ ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ಕ್ಯಾಪ್ ಸೈಜ್. ಇದರ ಅರ್ಥ ಏನು? ಮಿಡ್ ಕ್ಯಾಪ್ ಸ್ಟಾಕ್ಸ್ ಅಂದರೆ ಲಿಕ್ವಿಡಿಟಿ ಚೆನ್ನಾಗಿರುತ್ತೆ, ಅದ್ರ ಜೊತೆಯಲ್ಲಿ ಮೀಡಿಯಮ್ ಆಗಿ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೊಂದಿರುತ್ತೆ. ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಲಿಕ್ವಿಡಿಟಿ ಇರಲ್ಲ. ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಅಲ್ಲಿ ಏನಿರಲ್ಲ, ಲಿಕ್ವಿಡಿಟಿ ಇರಲ್ಲ. ದೇರ್ ಆರ್ ನೋ ಸ್ಪೆಸಿಫಿಕ್ ಸೈಜ್ ಫಾರ್ ಕಟ್ ಆಫ್ ಆಫ್ ಲಾರ್ಜ್, ಮಿಡ್ ಆರ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್. It is therefore common to consider the top 50 to 100 stocks by market capitalization as large cap. Next 200 to 500 stocks are mid cap, and anything that comes after 500 stocks is considered as small cap stocks. ಸರಿನಾ? Market cap is also used as indicator of the size and importance of stock market of the country. The ratio of market cap to GDP of the country is relevant to measure for the purpose. ನೆಕ್ಸ್ಟ್ ಎಂಟರ್ಪ್ರೈಸ್ ವ್ಯಾಲ್ಯೂ. ಏನು ಎಂಟರ್ಪ್ರೈಸ್ ವ್ಯಾಲ್ಯೂ ಅಂದ್ರೆ ಏನು? ಒಂದು ಕಂಪನಿಯ ವ್ಯಾಲ್ಯೂ ಏನಿದೆ ಇವತ್ತು, ನೀವು ಯಾವುದಾದ್ರೂ ಕಂಪನಿಯನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಆ ಕಂಪನಿಯ ವ್ಯಾಲ್ಯೂ ಏನಿದೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಅನ್ ಎಂಟರ್ಪ್ರೈಸ್ ವ್ಯಾಲ್ಯೂ. ಏನು ವ್ಯಾಲ್ಯೂ ಇದೆ ಕಂಪ್ನಿದು, ಕಂಪ್ನಿ ವ್ಯಾಲ್ಯೂಯೇಷನ್ ಏನು ನಡೀತಾ ಇದೆ ನೋಡಿ. ಕಂಪನಿಯ ವ್ಯಾಲ್ಯೂಯೇಷನ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಕಂಪನಿ ವ್ಯಾಲ್ಯೂಯೇಷನ್ ಈಸ್ ಈಕ್ವಲ್ಸ್ ಟು ಟೋಟಲ್ ಅಸೆಟ್ ಪ್ಲಸ್ ಟೋಟಲ್ ಲಯಬಿಲಿಟೀಸ್ ಮೈನಸ್ ಕ್ಯಾಶ್. ಉದಾಹರಣೆಗೆ ನೀವು ಒಂದು ಮನೆಯನ್ನು ಖರೀದಿ ಮಾಡಕ್ಕೆ ಹೋಗ್ತೀರಾ ಅಂತ ತಿಳ್ಕೊಳ್ಳೋಣ, ಅಥವಾ ಯಾವುದಾದ್ರೂ ಒಂದು ಬಿಸ್ನೆಸ್ಸನ್ನು ಖರೀದಿ ಮಾಡಕ್ಕೆ ಹೋಗ್ತೀರಾ ಅಂತ ತಿಳ್ಕೊಳ್ಳೋಣ. ಒಂದು ಕಿರಾಣಿ ಅಂಗಡಿ ಖರೀದಿ ಮಾಡಕ್ಕೆ ಹೋಗ್ತೀರಾ. ಕಿರಾಣಿ ಅಂಗಡಿ ಖರೀದಿ ಮಾಡಕ್ಕೆ ಹೋದಾಗ ನೆನ್ನೆ ದಿವಸ ಇವತ್ತಿನ ದಿವಸದಂಗೆ, ಉದಾಹರಣೆಗೆ ಇವತ್ತಿನ ದಿವಸದಂಗೆ ಹೋಗ್ಬಿಟ್ಟು 5 ಲಕ್ಷ ರೂಪಾಯಿಗೆ ಮುಗಿಸ್ಕೊಂಡ್ ಬರ್ತೀರಾ. ಸೊ 5 ಲಕ್ಷ ರೂಪಾಯಿದಲ್ಲಿ ಏನಿರುತ್ತೆ, ಅಂಗಡಿಯಲ್ಲಿ ಹಾಕಿರೋ ಬಂಡವಾಳ ಇರುತ್ತೆ, ಜೊತೆಯಲ್ಲಿ ಸಾಲ ತೊಗೊಂಡಿದ್ದಿರುತ್ತೆ. ಅದೆರಡನ್ನೂ ಕೊಟ್ಟಾಗಲೇ ತಾನೇ ಅಂಗಡಿ ನಿಮ್ದಾಗೋದು. ಬಿಸ್ನೆಸ್ಗೆ ವ್ಯಾಲ್ಯೂಯೇಷನ್ ಅದೇ ತಾನೇ. ಆಮೇಲೆ 2-3 ದಿವಸ ಬಿಟ್ಟಾದ್ಮೇಲೆ ಮತ್ತೆ ಹೋಗ್ತೀರಾ. ಏನಪ್ಪ ಏನು ವ್ಯಾಲ್ಯೂಯೇಷನ್ ಅಂಗಡಿದು ಅಂತ. ಅವನು ಹೇಳ್ತಾನೆ, ಅಣ್ಣ ಇವತ್ತು 6 ಲಕ್ಷ ಅಣ್ಣ ಅಂತಾನೆ. ಏನಪ್ಪ 2 ದಿವಸದೊಳಗೆ ನೀನು ಅಂಗಡಿ ವ್ಯಾಲ್ಯೂಯೇಷನ್ 1 ಲಕ್ಷ ಜಾಸ್ತಿ ಬೆಳೀತಾ ಅಂತ ಕೇಳ್ತೀರಾ. ಇಲ್ಲ ಅಣ್ಣ, ಆ ಕ್ಯಾಶ್ ಟೇಬಲ್ ಐತಲ್ಲ ಕೆಳಗಿನ ಖಾನೆದಾಗೆ, ಕೆಳಗಿನ ಬ್ಲಾಕ್ನಾಗೆ 1 ಲಕ್ಷ ರೂಪಾಯಿ ಕ್ಯಾಶ್ ಐತೆ, 5 ಲಕ್ಷ ನನ್ನ ಬಿಸ್ನೆಸ್ ಇಂದನ, 1 ಲಕ್ಷ ಆ ಕ್ಯಾಶ್ ಇಂದನ ಅಂತ ಹೇಳ್ತಾನೆ. ಅವಾಗ ನೀವೇನು ಹೇಳ್ತೀರಾ, ಆ ಕ್ಯಾಶ್ ತಗೊಂಡು ನಿನ್ನ ಮನೆಗೆ ಹೋಗ್ತಾನೆ, ನಾನೇನು ಮಾಡಲಿ? ಇವಾಗ ಕಂಪ್ನಿ ವ್ಯಾಲ್ಯೂಯೇಷನ್ ಎಷ್ಟಾಯ್ತು ಮತ್ತೆ ವಾಪಸ್ಸು? 5 ಲಕ್ಷ ಆಯಿತು. ಅಂದರೆ ಇದರ ಅರ್ಥ ಏನು? ಎಂಟರ್ಪ್ರೈಸ್ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು ಟೋಟಲ್ ಅಸೆಟ್ ಪ್ಲಸ್ ಟೋಟಲ್ ಲಿಯಾಬಿಲಿಟೀಸ್ ಮೈನಸ್ ಕ್ಯಾಶ್ ಇನ್ ಹ್ಯಾಂಡ್.
ಬನ್ನಿ, ಡಾಕ್ಯುಮೆಂಟ್ ಏನೇನು ಹೇಳುತ್ತೆ ನೋಡೋಣ. ಓಕೆ, ಇವಾಗ ಒಂದು ಪ್ರಶ್ನೆ. ಕಂಪನಿ ಹತ್ರ 20,000 ಸ್ಟಾಕ್ಸ್ ಇದಾವೆ. ಇದರ ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು 40 ರೂಪಾಯಿ ಇದೆ, 10 ರೂಪಾಯಿ ಇದೆ. ಸೊ ಈ ಕಂಪನಿಗೆ ಇನಿಷಿಯಲ್ ಆಗಿ ಏನು ಓಪನ್ ಮಾಡ್ಬೇಕಾರೆ ಅಮೌಂಟ್ ಹಾಕಿರ್ತಾರೆ, ಅದು ಎಷ್ಟು? ಫೇಸ್ ವ್ಯಾಲ್ಯೂ 10 ರೂಪಾಯಿ, ನಂಬರ್ ಆಫ್ ಶೇರ್ಸು 20,000. ಈಕ್ವಿಟಿ ಬಂದ್ಬಿಟ್ಟು 20,000. ಪೇಡ್ ಅಪ್ ಕ್ಯಾಪಿಟಲ್ ಎಷ್ಟು? ಪೇಡ್ ಅಪ್ ಕ್ಯಾಪಿಟಲ್ ಎಷ್ಟು? ಎಕ್ಸಾಕ್ಟ್ಲಿ. ಪೇಡ್ ಅಪ್ ಕ್ಯಾಪಿಟಲ್ ಇಸ್ ಈಕ್ವಲ್ಸ್ ಟು ಫೇಸ್ ವ್ಯಾಲ್ಯೂ ಇಂಟು ನಂಬರ್ ಆಫ್ ಶೇರ್ಸ್. ದಟ್ ಇಸ್ 20,000 ಅಲ್ವಾ? ಓಕೆ, ಮಾರ್ಕೆಟ್ ಕ್ಯಾಪ್ ಫಾರ್ಮುಲಾ ಏನು? ಹ್ಮ್ ಮಾರ್ಕೆಟ್ ಕ್ಯಾಪ್ ಫಾರ್ಮುಲಾ ಏನು? ಹೌದಾ? ಹ್ಮ್ ಹ್ಮ್ ಓಕೆ. ಎಂಟರ್ಪ್ರೈಸ್ ವ್ಯಾಲ್ಯೂ ಫಾರ್ಮುಲಾ ಏನು? ಇವಾಗ ಜಸ್ಟ್ ಹೇಳಿದ್ನಲ್ಲ. ಟೋಟಲ್ ಅಸೆಟ್ಸ್ ಮೈನಸ್ ಟೋಟಲ್ liabilities, ಸಾರಿ, ಟೋಟಲ್ ಅಸೆಟ್ ಪ್ಲಸ್ ಟೋಟಲ್ liabilities ಮೈನಸ್ ಕ್ಯಾಶ್. ಓಕೆ, ಹೌದಾ? ಓಕೆ, ಇಲ್ಲಿ ಫಾರ್ಮುಲಾ ಏನನ್ನು ಕೊಟ್ಟಿದ್ದಾರೆ? ಇಲ್ಲಿ ಬುಕ್ಕಿನ ಪ್ರಕಾರ ಏನನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ, ನಾವು ಟೋಟಲ್ ಅಸೆಟ್ ಅಂತ ತಗೊಂಡ್ವಿ. ಟೋಟಲ್ ಅಸೆಟ್ ಅಂದ್ರೆ ಏನು? ಇದರಲ್ಲಿ ಈಕ್ವಿಟಿ, ಕಾಮನ್ ಈಕ್ವಿಟಿ, ಪ್ರಿಫರ್ಡ್ ಈಕ್ವಿಟಿ, ರೈಟ್, ನಾನ್ ಇವೆಲ್ಲವೂ ಬರ್ತವೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದ್ರೆ, ಇದನ್ನ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ. ಈಕ್ವಿಟಿ ಈಸ್ ಈಕ್ವಲ್ಸ್ ಟು ಎಂಟರ್ಪ್ರೈಸ್ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು ವ್ಯಾಲ್ಯೂ ಆಫ್ ಕಾಮನ್ ಈಕ್ವಿಟಿ ವ್ಯಾಲ್ಯೂ ಪ್ಲಸ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಪ್ಲಸ್ ವ್ಯಾಲ್ಯೂ ಆಫ್ ಪ್ರಿಫರ್ಡ್ ಕ್ಯಾಪಿಟಲ್ ಪ್ಲಸ್ ಡೆಟ್ ಅಂದ್ರೆ ಸಾಲ ಮೈನಸ್ ಕ್ಯಾಶ್ ಅಂದ್ರೆ
ಈ ಕ್ಯಾಶ್ ಅಂತ ಹೇಳಿದ್ರೆ ಕ್ಯಾಶ್ ಈಕ್ವಿವ್ಯಾಲೆಂಟ್ ಆರ್ ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ಸ್. ಇವೆಲ್ಲ ಏನು ಬರ್ತವೆ? ಎಂಟರ್ಪ್ರೈಸ್ ವ್ಯಾಲ್ಯೂವಿನ ಅಡಿಯಲ್ಲಿ ಬರ್ತಕ್ಕಂಥದ್ದು. The value for the individual components should be based on their fair market value. However, since it is difficult to obtain fair market value for unlisted securities and bank debt, analysts may use balance sheet values as approx if the fair market value is not available or if it is not possible to determine the same. Let us understand this concept using following example. ಕಾಮನ್ ಈಕ್ವಿಟಿ 12.5 ಕೋಟಿ. ಪ್ರಿಫರ್ಡ್ ಇವೆಲ್ಲವನ್ನು ನಾವೇನು ಮಾಡ್ತೀವಿ? ಪ್ಲಸ್ ಮಾಡ್ತಾ ಬರ್ತೀವಿ ಇಲ್ಲಿ. ಕಾಮನ್ ಈಕ್ವಿಟಿ ಪ್ಲಸ್ 8.5 ಇದೇನು ಪ್ರಿಫರ್ಡ್ ಕ್ಯಾಪಿಟಲ್. ಡೆಟ್ ಔಟ್ಸ್ಟ್ಯಾಂಡಿಂಗ್ ಎಷ್ಟು? 6.4 ಮೈನಸ್ 2.5 ಮೈನಸ್ 1.4. ಈ ರೀತಿಯಾಗಿ ನಾವು ಇದನ್ನು ಮಾಡ್ತಾ ಬರ್ತೀವಿ. The company's common equity comprises of 10 lakh shares with a face value of 10 rupees each. These shares are currently trading at 340 rupees per share. The preferred share and debt are unlisted shares shown at amortized cost. Financial investments are shown as fair value. What is enterprise value? Market capitalization is equals to 340 is the LTP into number of outstanding shares. Since the fair value of the other companies is unknown, we take the balance sheet value of the fair value. Thus, equity and enterprise value is ನಾನೇನು ಹೇಳಿದೆ? ಇದನ್ನು ಮೈನಸ್ ಮಾಡ್ರಿ ಅಂತ ಹೇಳಿದೆ, ಹೌದಾ? ನೋಡ್ರಿ ಇಲ್ಲಿ, ಇವು ಮೂರನ್ನು ಪ್ಲಸ್ ಮಾಡ್ರಿ, ಇವೆರಡನ್ನು ಮೈನಸ್ ಮಾಡ್ರಿ. ಎಷ್ಟು ಬಂತು? 45 ಕೋಟಿ ಬಂತು. ಕ್ಯಾಲ್ಕುಲೇಟ್ ಮಾಡಿ ನೋಡೋಣ ಇವಾಗ. ಓಕೆ, ಬನ್ನಿ. 12.5 ಪ್ಲಸ್ 8.5 ಪ್ಲಸ್ 6.4 ಮೈನಸ್ 2.5 ಮೈನಸ್ 1.4 1.4. ಹೌದಾ ಸರ್? ಇಂಟು 340 ಪರ್ ಶೇರ್ ಇದೆಯಲ್ರಿ, 340 ಪರ್ ಶೇರ್ ಇಂಟು 12.5 crores ಎಷ್ಟು ಬಂತು? ಇಲ್ಲ, ನಾವೇನು ವ್ಯಾಲ್ಯೂ ತೆಗೆದಿದ್ದೀನಿ ಅದನ್ನ ಇಂಟು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಮಾಡಿದ್ರೆ ನೀವು 45 crores ಆನ್ಸರ್ ಸಿಗುತ್ತೆ. ಕ್ಯಾಲ್ಕುಲೇಷನ್ ಪೂರ್ತಿ ಮಾಡಲಿಲ್ಲ, ಅರ್ಥ ಆಗುತ್ತೆ ನಿಮಗೆ ಅಂತ. ಕರೆಕ್ಟ್ ಆಗೋಡ್ರೆ? ಹ್ಞೂ. Earnings or profit in the business. Earnings can be defined as various values. For example, net profits are the profits available to the equity owners. Earning before interest tax is called as an EBIT and are able to serve both equity and debt holders. Earning before interest is considered to be before interest, tax, depreciation, and amortization is the earning available to the business to replace its assets over a period of time and serve both
Equity and debt holders earning of a previous year is called as an historical earning. ಏನಿದ್ರ ಅರ್ಥ? ಏನಾದ್ರೂ ಅರ್ಥ ಆಯ್ತಾ? ಈ ಪೂರ್ತಿ ಸೆಂಟೆನ್ಸ್ ಅಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಹಿಸ್ಟಾರಿಕಲ್ ಅಂದ್ರೆ ಏನು, ಹಿಸ್ಟಾರಿಕಲ್ ಅಂದ್ರೆ ಹಿಂದಿನ ಬ್ಯಾಲೆನ್ಸ್ ಶೀಟ್ಗಳು ಏನ್ ಹೇಳ್ತಾ ಇದೆ ನಮಗೆ ಅಂತ. ಟ್ರೇಲಿಂಗ್ ಅಂತ ಹೇಳಿದ್ರೆ 12 ತಿಂಗಳದ್ದು. ಫಾರ್ವರ್ಡ್ ಅಂದ್ರೆ ಫೋರ್ಕಾಸ್ಟ್. ಈ ಮೂರು ಪ್ರೈಸಸ್ನ ಹೇಳುತ್ತೆ. ಓಕೆ, ಅರ್ನಿಂಗ್ಸ್ ಅಲ್ಲಿ ಏನೇನಿರುತ್ತೆ ಅಂತ ಹೇಳಿದ್ರೆ, ಇದು ಬ್ಯಾಲೆನ್ಸ್ ಶೀಟಿನ ಬಗ್ಗೆ ಮಾತಾಡ್ತಾ ಇರೋದು. ಅರ್ನಿಂಗ್ಸ್ ಅಲ್ಲಿ ಏನೇನಿರುತ್ತೆ ಅಂದ್ರೆ, ಎಬಿಟ್ ಇರುತ್ತೆ, ಎಬಿಟಾ ಇರುತ್ತೆ, ಟ್ಯಾಕ್ಸ್ ಏನು ಹೋಗಿದೆ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ನೋಡಿ, ಯಾವುದೇ ಒಂದು ಬಿಸ್ನೆಸ್ಸಿನ ಒಂದು ಪ್ಯಾಟ್ ಬರಬೇಕು ಅಂತ ಹೇಳಿದ್ರೆ, ಪ್ಯಾಟ್ ಅಥವಾ ನೆಟ್ ಪ್ರಾಫಿಟ್ ಇವೆರಡು ಒಂದೇನೆ. ಇದು ಬರಬೇಕು ಅಂತ ಹೇಳಿದ್ರೆ ಫಸ್ಟ್ ಏನು ಮಾಡ್ತೀವಿ ನಾವು, ಎಬಿಟಾ. ಎಬಿಟಾ ಇಸ್ ಅ ಗ್ರಾಸ್ ಮಾರ್ಜಿನ್. ಸೇಲ್ ಮಾಡಿದ ತಕ್ಷಣ ಕೈಗೆ ಸಿಗೋ ದುಡ್ಡುಗೆ ನಾವು ಎಬಿಟಾ ಅಂತ ಕರಿತೀವಿ. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್, ಟ್ಯಾಕ್ಸ್, ಡಿಪ್ರಿಸಿಯೇಷನ್ ಅಂಡ್ ಅಮೋಟೈಸೇಷನ್ ಅಂತ. ಅಮೋಟೈಸೇಷನ್ ಇಸ್ ನಥಿಂಗ್ ಬಟ್ ಕಂತು ಏನು ಕಟ್ಟಿರ್ತೀರ ಅದು. ಓಕೆ, ಈಗ ನೋಡಿ, ಈಗ ಎಬಿಟಾ ಅಂತ ಹೇಳಿದ್ರೆ, ನೀವು ಫಾರ್ ಎಕ್ಸಾಂಪಲ್ ನೀವು ಒಂದು 20,000 ರೂಪಾಯಿ ಪ್ರಾಡಕ್ಟನ್ನು ಮಾರಿದ್ದೀರಾ ಅಂತ ಇಟ್ಕೊಳ್ಳೋಣ. ಬೇಡ, ಒಂದು 2 ಲಕ್ಷ ರೂಪಾಯಿ ಸೇಲ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳೋಣ. ಎಷ್ಟು? ಹಾಂ, ಇದರಲ್ಲಿ ಈ ಸಾಮಾನ ನೀವೇನು ತಂದು ಮಾರಿದಿರಲ್ಲ, ಅದ್ರ ರೇಟ್ ಏನಾಯ್ತು ಇವಾಗ? ಅದು ಎಷ್ಟಕ್ಕೆ ಸಿಕ್ಕಿದೆ? ಉದಾಹರಣೆಗೆ 1,20,000 ರೂಪಾಯಿಗೆ ಸಿಕ್ಕಿದೆ ನಿಮಗೆ. ಹೌದಾ? ದಿಸ್ ಇಸ್ ಕಾಸ್ಟ್ ಆಫ್ ದ ಗೂಡ್ಸ್. ಕಾಸ್ಟ್ ಆಫ್ ದ ಗೂಡ್ಸ್. ಹಾ, ಈಗ ನೀವು ಇದನ್ನ ತರಬೇಕು ಅಂತ ಹೇಳಿದ್ರೆ ಸಾಲ ತಗೊಂಬಂದಿರ್ತೀರ ಅಂತ ಇಟ್ಕೊಳ್ಳೋಣ. ಈ ಸಾಲ ಎಷ್ಟಿರುತ್ತೆ? ಉದಾಹರಣೆಗೆ ಒಂದು 3,000 ರೂಪಾಯಿ ಸಾಲ ಇರುತ್ತೆ. 2 ಲಕ್ಷಕ್ಕೆ 3,000 ರೂಪಾಯಿ ಸಾಲ. ಓಕೆ, ಇಂಟ್ರೆಸ್ಟ್ ಡಿಡಕ್ಟ್ ಆಯಿತು. ಹ್ಞೂ, ಮತ್ತೇನಾದರೂ ಡಿಪ್ರಿಷಿಯೇಷನ್ ಇದ್ರೆ ಅದು, ಮತ್ತೆ ಇದು ಇದ್ರೆ ಏನೋ ಅಮೋಟೈಸೇಷನ್ ಏನಾದರೂ ಕೊಡೋಕ್ಕಂತ ಏನಾದರೂ ಇದ್ರೆ ಅದು. ಇಲ್ಲಿ ಏನಾಯಿತು? 2 ಲಕ್ಷ, 2 ಲಕ್ಷ ಮೈನಸ್ 1,20,000 ಮೈನಸ್ 3,000. ಏನಾಯ್ತು ಇಲ್ಲಿ? 77,000 ರೂಪಾಯಿ ಉಳಿತು ನಿಮಗೆ ಎಬಿಟ್. 77,000 ಏನಾಯ್ತು? ಗ್ರಾಸ್ ಮಾರ್ಜಿನ್ ಆಯ್ತು ಇಲ್ಲಿ. ಹೌದಾ? ಗ್ರಾಸ್ ಮಾರ್ಜಿನ್ ಆಯ್ತು. ಸೊ ಇವಾಗ ಇದರಲ್ಲಿ ಟ್ಯಾಕ್ಸ್ನ ಡಿಡಕ್ಟ್ ಮಾಡಬೇಕು. ಗೌರ್ಮೆಂಟಿಗೆ ಟ್ಯಾಕ್ಸ್ ಕೊಡ್ಬೇಕಲ್ಲ. ಟ್ಯಾಕ್ಸ್ ಉದಾಹರಣೆಗೆ ಒಂದು 30% ಟ್ಯಾಕ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಅಲ್ಲಿಗೆ ಎಷ್ಟಾಯ್ತು? 77,000 ರೂಪಾಯಿಗೆ 30% ಟ್ಯಾಕ್ಸ್ ಅಂತ ಹೇಳಿದ್ರೆ, ಅಯ್ಯ ಸುಮ್ಮನೆ ನನ್ನ ಕ್ಯಾಲ್ಕುಲೇಟ್ರಾ, 77,000 ರೂಪಾಯಿಗೆ ಇಂಟು 30% ಟ್ಯಾಕ್ಸ್ ಅಂತ ಹೇಳಿದ್ರೆ 23,100 ರೂಪಾಯಿ ಏನಾಯ್ತು ಇದು ನನಗೆ ಟ್ಯಾಕ್ಸ್ ಬಿತ್ತು. ಇವಾಗ ಏನು ಉಳಿಯುತ್ತಲ್ಲ, ದಿಸ್ ಈಸ್ ಕಾಲ್ಡ್ ಆಸ್ ಮೈ ಪ್ಯಾಟ್ ಆರ್ ನೆಟ್ ಪ್ರಾಫಿಟ್. 77,000 ಮೈನಸ್ 23,100, 53,900 ರೂಪಾಯಿ ಏನಿದೆ, ಇದು ನನಗೆ ನೆಟ್ ಪ್ರಾಫಿಟ್. ಒಂದು ವೇಳೆ ಡಿಪ್ರಿಸಿಯೇಷನ್ ಮತ್ತು ಅಮೋಟೈಸೇಷನ್ ಏನೂ ಇಲ್ಲ ಅಂದರೆ, ಒಂದು ವೇಳೆ ಡಿಪ್ರಿಸಿಯೇಷನ್ ಅಮೋಟೈಸೇಷನ್ ಏನಾದರೂ ಇದ್ದರೆ ಅದು ಟ್ಯಾಕ್ಸ್ಗಿಂತ ಮೊದಲು ಬರುತ್ತೆ. ಟ್ಯಾಕ್ಸ್ಗಿಂತ ಮೊದಲು ಡಿಡಕ್ಟ್ ಆಗಬೇಕದು.
ಸರಿನಾ? ನಿಮಗೂ ಅರ್ಥ ಆಯ್ತಾ ಸರ್? ಸೂಪರ್. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅರ್ಥ ಆಗಿದೆ ಅಂತ ಅನ್ಕೊಂಡೆ ಸೂಪರ್ ಅಂದಿದ್ದು. ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಯಾವ ಪಾಯಿಂಟ್ ಅರ್ಥ ಆಗಲಿಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಕವರ್ ಮಾಡೋಣ ಸರ್. ಓಕೆ, ವಾಪಸ್ ಕಂಟಿನ್ಯೂ ಮಾಡೋಣ. ಟ್ರೈಲಿಂಗ್ ಅರ್ನಿಂಗ್ಸ್ ರೆಫರ್ ಟು ದ ಅರ್ನಿಂಗ್ಸ್ ಆಫ್ ದ ಲೇಟೆಸ್ಟ್ 4 quarters calculated on the rolling basis. Earning computed based on the future projects are called as an forward earnings. ಇವಾಗ ನೆಕ್ಸ್ಟ್ ನಾವೇನು ಮಾಡೋಣ ಅಂದರೆ ಅರ್ನಿಂಗ್ ಪರ್ ಶೇರ್ ಅಂದರೆ ಏನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಲ್ವಾ? ಏನಾಗದ ಅರ್ನಿಂಗ್ ಪರ್ ಶೇರ್ ಅಂದರೆ ಏನು? ಸೊ ಸ್ನೇಹಿತರೆ, ನಾವು ನೆಕ್ಸ್ಟ್ ನೋಡ್ಬೇಕಾಗಿರ್ತಕ್ಕಂಥ ಟಾಪಿಕ್ ಬಂದ್ಬಿಟ್ಟು ಅರ್ನಿಂಗ್ ಪರ್ ಶೇರ್ ಅಂದ್ರೆ EPS ಅನ್ನ ನೋಡಬೇಕು. ನೋಡಿ, ಇನ್ನು ಮುಂದೆ ಬರ್ತಕ್ಕಂಥದ್ದು ಬರೀ ಫಾರ್ಮುಲಾಸ್ಗಳಿದೆ. ಆಲ್ರೆಡಿ ನಾವು ಫಾರ್ಮುಲಾಸ್ನ ಒಂದು ಟೇಸ್ಟ್ನ ನೋಡ್ತಾ ಬಂದಿದ್ದೀವಿ. ಸೊ ಈ ಚಾಪ್ಟ್ರಲ್ಲಿ ಇನ್ನೂ ಸುಮಾರು ಫಾರ್ಮುಲಾಸ್ಗಳಿದೆ, ಅದನ್ನು ಕಲಿತಾ ಹೋಗೋಣ. ಬಟ್ ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ವಿಡಿಯೋ ತುಂಬ ಲೆಂದಿ ಆಗ್ತಾ ಇದೆ. ಹಾಗಾಗಿ ವಿಡಿಯೋನ ಮತ್ತೆ ನಾನಿಲ್ಲಿ ಬ್ರೇಕ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ EPS ಅಂದ್ರೆ ಏನು, ರೇಷಿಯೋಸ್ ಅಂದ್ರೆ ಯಾವ್ದಾವ್ದು ಬರುತ್ತೆ ಅದನ್ನೆಲ್ಲನೂ ನೋಡೋಣ. ರೈಟ್? ಸೊ ಸ್ನೇಹಿತರೆ, ಇದಿತ್ತು ನಮ್ಮ ಚಾಪ್ಟರ್ 3ಯ ಎರಡನೆಯ ಒಂದು ವಿಡಿಯೋ. ಸೊ ಮೂರನೇ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಭೇಟಿ. ಅಲ್ಲಿಯವರೆಗೆ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.